ವೃಷಭ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಆಗಸ್ಟ್ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಪ್ರತಿ ತಿಂಗಳು ಪ್ರತಿ ರಾಶಿಯವ್ರಿಗೆ ಒಂದಿಷ್ಟು ಶುಭ ಒಂದಿಷ್ಟು ಎಚ್ಚರಿಕೆಗಳಿರುತ್ತೆ. ಎರಡನ್ನೂ ಸಪರೇಟ್ ವಿಡಿಯೋ ಮಾಡುವಂಥದ್ದು ನಮ್ಮ ಪದ್ಧತಿ. ವೃಷಭ ರಾಶಿಯವರ ಆಗಸ್ಟ್ ತಿಂಗಳ ಎಚ್ಚರಿಕೆಗಳ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿರ್ತದೆ, ದಯವಿಟ್ಟು ಅದನ್ನು ನೋಡಿ. ಶುಭ ವಿಚಾರಗಳ ವಿಡಿಯೋ ಇದಾಗಿರ್ತದೆ. ಸೊ ಅದರಿಂದ ಎಚ್ಚರಿಕೆ ವಿಡಿಯೋ ಬೈಕೊಳ್ಳೋದು, ಶುಭ ವಿಚಾರ ನೋಡ್ಕೊಂಡು ಮತ್ತೊಂದೇನೋ ಕಮೆಂಟ್ ಬೇಡ. ಖಂಡಿತವಾಗಿ ನಿಮಗೇನಾದ್ರು ಪ್ರಶ್ನೆಗಳಿದ್ರೆ ಆಗಸ್ಟ್ ತಿಂಗಳ ರಿಲೇಟೆಡ್ ಆಗಿರಬಹುದು ಅಥವಾ ಮುಂದಿನ ನಿಮ್ಮ ಏನಾದ್ರು ಜ್ಯೋತಿಷ ರಿಲೇಟೆಡ್ ಪ್ರಶ್ನೆಗಳಿದ್ರೆ ಖಂಡಿತವಾಗಿ ಕಮೆಂಟ್ ಮಾಡಿ. ನಾವೇನಾದರೂ ಇಂಪ್ರೂವೈಸ್ ಮಾಡ್ಕೊಳ್ಬೇಕು ಅಥವಾ ಬೇರೆ ಏನಾದರೂ ವಿಚಾರಗಳನ್ನು ಸೇರಿಸಬೇಕು, ನಮಗಿನ್ನೂ ಮಾಸ ಭವಿಷ್ಯದಲ್ಲಿ ಇನ್ನಂಥ ವಿಚಾರಗಳು ಬೇಕು ಅನ್ನೋಂಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಕ್ಚುಲಿ ನಾನು ಪ್ರತಿಯೊಬ್ಬರ ಕಮೆಂಟ್ನು ಓದ್ತೇನೆ. ಒಳ್ಳೆದಿದ್ದರೆ ತೆಗೆದುಕೊಳ್ತೇನೆ, ಕೆಟ್ಟದಾಗಿದ್ದರೆ ಅದ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗಲ್ಲ, ಬಿಟ್ಟುಬಿಡ್ತೇನೆ. ಯಾಕೆ ಅಂತಂದರೆ ಸಾಮಾಜಿಕ ಜಾಲತಾಣ ಅದು ಎಲ್ಲದೂ ಇರ್ತದೆ. ಸೊ ಎಲ್ಲರಿಗೂ ಸಹ ಮತ್ತೆ ಪುನಃ ಆತ್ಮೀಯವಾದಂತಹ ಸ್ವಾಗತ. ವಿಡಿಯೋನ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು. ಹಾಗೂ ಬಹಳ ಪ್ರಮುಖವಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಮೊದಲನೆಯ ಶುಭ ವಿಚಾರ ವೃಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ದ್ವಿತೀಯದ ಗುರುಬಲವನ್ನು ಕೊಡ್ತಾ ಇದ್ದಾನೆ. ಜೊತೆಗೆ ರಾಶ್ಯಾಧಿಪತಿಯಾದಂತಹ ಶುಕ್ರನೂ ದ್ವಿತೀಯದಲ್ಲಿರ್ತಾನೆ. ಜೊತೆಗೆ ಬುಧನ ಸಂಚಾರ ಇದು ನೋಡಿದಾಗ ಕೌಟುಂಬಿಕ ಸುಖ ಒಂದು ಕಡೆ ಕಂಡು ಬರ್ತಾ ಇದೆ, ಅಥವಾ ಕುಟುಂಬದಲ್ಲಿ ವಂಶಾಭಿವೃದ್ಧಿಯ ಒಂದು ಸೂಚನೆಗಳು, ಅಂದರೆ ಆ ಥರದ್ದು ಏನಾದ್ರು ಸೂಚನೆಗಳು ಬರಬಹುದು. ಯಾರೋ ನಿಮ್ಮ ಈಗ ವೃಷಭ ರಾಶಿಯ ಹಿರಿಯರಿದ್ದೀರಿ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೋ ಕನ್ಸೀವ್ ಆಗಿದ್ದಾರೆ ಅನ್ನುವಂಥ ವಿಚಾರ, ಅಥವಾ ಮಗು ಹುಟ್ಟಿದೆ ಅನ್ನುವಂಥ ವಿಚಾರ, ಅಥವಾ ವಂಶಾಭಿವೃದ್ಧಿ ಆಗಲಿದೆ ಅನ್ನುವಂಥ ವಿಚಾರ ಇರಬಹುದು, ಅಥವಾ ಫ್ಯಾಮಿಲಿಯಲ್ಲಿ ಒಳ್ಳೆ ಕುಟುಂಬದಲ್ಲೇ ಶುಭ ಸಮಾಚಾರಗಳು ಅಂತಕ್ಕಂಥದ್ದು, ಅಥವಾ ಕುಟುಂಬದ ಸಹಕಾರ. ನಮ್ಮ ವೃಷಭ ರಾಶಿ ನಮ್ಮ ಫ್ಯಾಮಿಲಿ ಸಪೋರ್ಟೇ ಸಿಗಲ್ಲ, ನಮಗೆ ಅಪ್ಪ ಅಮ್ಮ, ಅಣ್ಣ ಅತ್ತಿಗೆ ಅಥವಾ ತಮ್ಮ, ಅಕ್ಕ ತಂಗಿ, ಯಾವುದೇ ರೀತಿಯ ಯಾರ್ದು ಸಪೋರ್ಟ್ ಇಲ್ಲ. ಎಲ್ಲರೂ ಇದ್ದಾರೆ ಬಟ್ ಯಾರ್ದು ಸಪೋರ್ಟ್ ಇಲ್ಲ ಅನ್ನುವ ಚಿಂತೆ ಇರುವಂಥ ವೃಷಭ ರಾಶಿಯವರಿಗೆ ಆ ಕುಟುಂಬದವರ ಸಪೋರ್ಟ್ ತುಂಬ ಚೆನ್ನಾಗಿ ಸಿಗುತ್ತೆ. ನಾವಿದೆಯಪ್ಪ ಏನು ಯೋಚನೆ ಮಾಡಬೇಡ ಅಂತ. ಆ ಕುಟುಂಬದಲ್ಲಿ ಎಲ್ಲ ಏನು ಜಗಳ ಮನಸ್ತಾಪಗಳಿದ್ರೆ ಅದೆಲ್ಲ ಒಂದು ಸೊಲ್ಯೂಷನ್ ಸಿಗುತ್ತೆ ನಿಮಗೆ. ಖಂಡಿತವಾಗಿ ಕುಟುಂಬ ಸೌಖ್ಯ ಅನ್ನುವಂಥದ್ದಿದೆ. ಇದು ಇನ್ನೂ ವೃದ್ಧಿ ಮಾಡ್ಕೊಳ್ಳೋಕ್ಕೆ ದೃಷ್ಟಿದೋಷ ಪರಿಹಾರ ಆದರೆ ಸಾಧ್ಯ, ಕುಜದೋಷ ಪರಿಹಾರ ಆದರೆ ಸಾಧ್ಯ. ಈ ಮಾಟಮಂತ್ರ ದೃಷ್ಟಿದೋಷ ಇದ್ದಾಗಲೇ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಪರಿಹಾರ ವಿಡಿಯೋ ಎಂಡದಲ್ಲಿ ತಿಳಿಸ್ತೇನೆ. ಖಂಡಿತ ವಿಡಿಯೋ ಎಂಡ್ ತನಕ ನೋಡಿ. ಇಲ್ಲ ನೀವು ಒಂದು ವಿಷ್ಣು ಸಹಸ್ರನಾಮ ಪಾರಾಯಣದಿಂದಲೂ ಸಹ ಅದನ್ನು ಪಡ್ಕೊಳ್ಬಹುದು. ಇಲ್ಲ ನಾವು ವಿಶೇಷವಾಗಿ ನಿಮಗೋಸ್ಕರ ಹೋಮವನ್ನು ಮಾಡಿ ವಿಶೇಷ ಪ್ರಸಾದವನ್ನೆಲ್ಲ ಕಳಿಸ್ಕೊಡ್ತೇವೆ. ಅದನ್ನು ವಿಡಿಯೋ ಎಂಡಲ್ಲಿ ಖಂಡಿತವಾಗಿ ತಿಳಿಸ್ತೇನೆ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಎರಡನೆಯ ಶುಭ ವಿಚಾರ ವೃಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಶಿಕ್ಷಣದಲ್ಲಿ ಯಶಸ್ಸನ್ನು ಕಾಣುವಂತಹ ಮಾಸ ಅಂತ ಹೇಳ್ಬೋದು. ಅಂದರೆ ನೀವು ವೃಷಭ ರಾಶಿಯ ವಿದ್ಯಾರ್ಥಿಗಳಾಗಿದ್ದರೆ ಒಳ್ಳೆಯ ಮಾರ್ಗದರ್ಶನ, ವಿದೇಶಕ್ಕೆ ಹೋಗಿ ಅಧ್ಯಯನ ಮಾಡಬೇಕು ಅಂದರೆ ಅಲ್ಲಿಯ ಒಂದು, ಯಾಕೆಂದರೆ ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ವಿದೇಶಕ್ಕೆ ಹೋಗೋದು ಸ್ವಲ್ಪ ಕಷ್ಟ. ಸಪ್ತಮಾಧಿಪತಿ ಕುಜ ಆದ್ದರಿಂದ, ಲಗ್ನ ಸಪ್ತಮಾಧಿಪತಿಯ ಬಲದಿಂದಲೋ ಯಾರು ಹೋಗಬೇಕಷ್ಟೇ. ಬಟ್ ಸಾಮಾನ್ಯವಾಗಿ ವೃಷಭ ರಾಶಿ ವೃಷಭ ಲಗ್ನ ಅಂದವರಿಗೆ ತೀರಾ ಕಷ್ಟ ಆಗಿಬಿಡುತ್ತೆ. ಬಟ್ ಈ ಒಂದು ಆಗಸ್ಟ್ ತಿಂಗಳಲ್ಲಿ ನೀವು ಪ್ರಯತ್ನಿಸಿದರೆ ವಿದೇಶಕ್ಕೆ ಹೋಗಿ ಅಧ್ಯಯನ ಮಾಡುವ, ವಿದೇಶ ಅಂದರೆ ಬರೀ ಭಾರತದಿಂದ ಆಚೆ ಅಂತಲ್ಲ, ಕರ್ನಾಟಕದಿಂದ ಆಚೆ ಹೋಗಿ ಓದಬೇಕು ಅಂದ್ಕೊಂಡವ್ರಿಗೂ ಸಹ ವೃಷಭ ರಾಶಿಯ ವಿದ್ಯಾರ್ಥಿಗಳಿಗಾದರೆ ಸಾಧ್ಯತೆಗಳು ತುಂಬ ಚೆನ್ನಾಗಿದೆ. ಓದಿ ತುಂಬ ಚೆನ್ನಾಗಿ ನೆನಪಿರುತ್ತೆ, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಇವಾಗ ನಮ್ಮ ಟೀಚರ್, ನಮ್ಮ ಲೆಕ್ಚರರ್ ಬರ್ತಾರೆ, ಸರ್ ಏನೋ ಹೇಳ್ತಾರೆ, ಅದು ಏನು ಹೇಳ್ತಾರೆ ನನಗಂತೂ ಏನೂ ಅರ್ಥನೇ ಆಗಲಿಲ್ಲ ಸರ್ ಅಂತಲ್ಲ. ಆ ಥರದ ಪರಿಸ್ಥಿತಿ ಇರಲ್ಲ, ಸ್ವಲ್ಪ ಅರ್ಥ ಆಗುತ್ತೆ, ಅವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋಂಥದ್ದು ಅರ್ಥ ಆಗುತ್ತೆ. ಸೊ ಇದೆಲ್ಲ ಕೆಲವಿಷ್ಟು ಪಾಸಿಟಿವ್ ಇದೆ. ಸ್ವಲ್ಪ ಚೆನ್ನಾಗಿ ಓದ್ಕೊಂಡಿದ್ದು ಚೆನ್ನಾಗಿ ನೆನಪಲ್ಲಿರುತ್ತೆ. ತುಂಬ ಓದ್ತೀನಿ ಏನು ನೆನಪೇ ಇರಲ್ಲಪ್ಪ ಅದು ಅಂತಿರಲ್ಲ, ಅದೆಲ್ಲ ಕಡಿಮೆ ಆಗಿ ಓದಿದ ನೆನಪಲ್ಲಿರುತ್ತೆ, ಅರ್ಥ ಚೆನ್ನಾಗಾಗುತ್ತೆ. ಸೊ ವಿದ್ಯಾರ್ಥಿಗಳಿಗೆ ಓವರ್ ಆಲ್ ಆಗಿ ನೋಡಿದಾಗ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ನಿಮಗೆ ವಿದ್ಯೆಗೆ ಬೇಕಾಗಿರ್ತಕ್ಕಂಥ ಏನು ಲೋನ್ ಬೇಕು, ಎಜುಕೇಷನ್ ಲೋನ್ ಬೇಕು, ಪ್ರಯತ್ನ ಮಾಡಿ. ಖಂಡಿತವಾಗಿ ಎಜುಕೇಷನ್ ಲೋನ್ ಸಿಗುವಂತಹ ಸಮಯ ಅಂತಬಹುದು. ವಿಶೇಷವಾದ ಪ್ರಯತ್ನ ಇರಬೇಕು ವಿದ್ಯಾರ್ಥಿಗಳಿಗೆ. ಅದು ಸ್ವಲ್ಪ ಈ ಕುಜದೋಷಾದಿಗಳಿಂದ ಸಮಸ್ಯೆ ಆಗಬಹುದೇನೋ, ಅದಕ್ಕೆ ನಾವು ಪರಿಹಾರ ಮಾಡ್ತಿದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ, ಅದು ಪರಿಹಾರ ತಿಳಿಸ್ತೇನೆ. ಮೂರನೆಯ ಶುಭ ವಿಚಾರ ವೃಷಭ ರಾಶಿಯವರಿಗೆ ಈ ಒಂದು
ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದ್ರೆ ಆಗಸ್ಟ್ 15-16ನೇ ತಾರೀಕಿನ ನಂತರ ರವಿಗ್ರಹದ ಸಂಚಾರ ಸಿಂಹರಾಶಿಗೆ ಆಗ್ತದೆ. ರವಿ ಸಿಂಹರಾಶಿಗೆ ಸಂಚಾರ ಮಾಡಿದ್ರೆ ಕರ್ಮಸ್ಥಾನ, ನಿಮ್ಮ ರಾಶಿಯಿಂದ ಕರ್ಮಸ್ಥಾನ ಅಂದ್ರೆ ಕುಂಭ ರಾಶಿಯ ಮೇಲೆ ಪೂರ್ಣವಾದಂತಹ ದೃಷ್ಟಿ ಇರುತ್ತೆ, ರವಿಗ್ರಹದ ದೃಷ್ಟಿ ಇರುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ವೃತ್ತಿಯಲ್ಲಿ ಮನ್ನಣೆ ಸಿಗ್ಲಿಕ್ಕೆ ಶುರುವಾಗುತ್ತೆ. ಅಂದ್ರೆ ನೀವು ಅನ್ಕಂಡ್ ಲೆವೆಲ್ಗೆ ಅಲ್ಲದೆ ಹೋದ್ರು ಕೂಡ ಒಂದು ನಿರುದ್ಯೋಗಿ ವೃಷಭ ರಾಶಿಗೆ ಏನೋ ಒಂದು ಚಿಕ್ಕ ಪುಟ್ಟ ಉದ್ಯೋಗ ಸಿಗ್ತಕ್ಕಂಥದ್ದು, ಆಲ್ರೆಡಿ ಉದ್ಯೋಗದಲ್ಲಿ ಇರ್ತಕ್ಕಂಥ ವೃಷಭ ರಾಶಿಗೆ ನೀವೇನು ಕಷ್ಟಪಡ್ತಾ ಅದ್ರ ಗುರುತಿಸುವಿಕೆ ಅನ್ನುವಂಥದ್ದು, ಒಂದು ಸ್ವಲ್ಪ ಹೆಚ್ಚಿನ ಜವಾಬ್ದಾರಿಗಳು ಕೊಡ್ತಕ್ಕಂಥದ್ದು, ಒಂದು ಸ್ವಲ್ಪ ಪ್ರಾಮುಖ್ಯತೆ ಸಿಗುತ್ತೆ. ಸ್ವಲ್ಪ ಬೇರೆ ಬೇರೆ ವಿಚಾರಗಳಲ್ಲಿ ಎಚ್ಚರಿಕೆ ಇರಬೇಕು ಉದ್ಯೋಗದಲ್ಲಿ, ಅದೇನು ಅನ್ನುವಂಥದ್ದನ್ನು ತಿಳಿಸಿದ್ದೇನೆ ನಾನು ಎಚ್ಚರಿಕೆ ವಿಡಿಯೋದಲ್ಲಿ. ಬಟ್ ನೀವೊಂದು ಸ್ವಲ್ಪ ಬುದ್ಧಿವಂತಿಕೆ ಬುದ್ಧಿ ತಲೆ ಓಡಿಸಿ ಸರಿಯಾಗಿ ನಡ್ಕೊಂಡ್ರೆ ಖಂಡಿತವಾಗಿ ಒಂದು ಮನ್ನಣೆ ಸಿಗುತ್ತೆ ಜಾಬಲ್ಲಿ, ನಿಮಗೆ ಇಂಪಾರ್ಟೆನ್ಸ್ ಸಿಗುತ್ತೆ, ನಿರುದ್ಯೋಗಿಯಾಗಿದ್ರೆ ಉದ್ಯೋಗ ಸಿಗುತ್ತೆ, ಸ್ವಲ್ಪ ಅಭಿವೃದ್ಧಿಗಳಿದೆ. ಬಟ್ 16 ದಾಟಬೇಕು, ಏನು ಆಗಸ್ಟ್ 16 ದಾಟಬೇಕು. ಅದ್ರ ಬಗ್ಗೆ ಒಂದು ಸ್ವಲ್ಪ ನೆನಪಿಟ್ಕೊಳ್ಳಿ. 16 ನಂತರನೇ ಪ್ರಯತ್ನ ಮಾಡಿದ್ರು ಕೂಡ ತುಂಬ ಒಳ್ಳೆಯದೇ ಅಂತ ಅನ್ನಿಸ್ತಾ ಇದೆ. ಇನ್ನು ಉದ್ಯೋಗ ರಿಲೇಟೆಡ್ ಆಗಿರ್ತಕ್ಕಂಥ ನಿಮ್ಮ ಸಮಸ್ಯೆಗಳಿಗೆ ರವಿ ಅಷ್ಟೋತ್ರ ಪಠನೆ ಮಾಡ್ಕೊಳ್ಳಿ, ಶನಿ ಅಷ್ಟೋತ್ರ ಪಠನೆ ಮಾಡ್ಕೊಳ್ಳಿ, ಅಥವಾ ಕೆಂಪು ವಸ್ತ್ರದಲ್ಲಿ ಗೋಧಿ ದಾನ ಮಾಡಿ, ನೀಲಿ ವಸ್ತ್ರದಲ್ಲಿ ಕರಿ ಎಳ್ಳು ದಾನ ಮಾಡಿ, ಖಂಡಿತ ಅನುಕೂಲ ಆಗಲಿದೆ. ಇಲ್ಲ ನಾವು ವಿಶೇಷವಾಗಿ ನಿಮಗೋಸ್ಕರ ಹೋಮಗಳು ಮಾಡ್ತಾ ಇದ್ದೇವೆ, ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ತಿಳಿಸ್ತೇನೆ. 4ನೆಯ ಶುಭ ವಿಚಾರ ವೃಷಭ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದ್ರೆ ಸಾಮಾಜಿಕ ಖ್ಯಾತಿ, ಅದೊಂದು ಯೋಗ ಅಂತ. ಭಾಳ ಜನಕ್ಕೆ ಇರುತ್ತೆ, ಒಂದು ನಮ್ಮನ್ನು ಗುರುತಿಸಬೇಕು, ಒಂದು 4 ಜನ ನಾವು ಒಂದು ಸ್ಟೇಜ್ ಮೇಲೆ ಹೋಗಬೇಕು, ನಮ್ಮಲ್ಲಿ ಏನೋ ಒಂದಿರುವ ಒಂದು ಟ್ಯಾಲೆಂಟನ್ನು ತೋರಿಸ್ಬೇಕು. ಪ್ರತಿಯೊಬ್ಬರಿಗೆ ಒಂದು ವಿಶೇಷ ಟ್ಯಾಲೆಂಟ್ ಇರುತ್ತೆ, ಹಿಡನ್ ಟ್ಯಾಲೆಂಟ್ ಅಂತ ಕರೀತಾರಲ್ಲ. ಸೊ ಒಂದು ಗುರುತಿಸುವಿಕೆ, ಸಮಾಜದಲ್ಲಿ ನಿಮ್ಮನ್ನು ಗುರುತಿಸ್ತಾರೆ. ಒಂದು ಏನಾದ್ರು ಸ್ಟೇಜ್ ಫಂಕ್ಷನ್ಗಳಾದಾಗ ನಿಮಗೊಂದು ಸತ್ಕಾರ ಸಿಗ್ತಕ್ಕಂಥದ್ದು, ಒಂದು ರೆಕಗ್ನೈಸೇಷನ್. ಈಗಿನ ಕಾಲದ ಒಂದು ಫೇಸ್ಬುಕ್ಕು ಇತ್ಯಾದಿಗಳ ಸಮಯ, ಏನೋ ಆನ್ಲೈನ್ ಯುಗದಲ್ಲಿ ನಿಮಗೊಂದು ಸ್ಟೇಜ್ ಫಂಕ್ಷನ್ ಮಾಡಿದ್ರೆ ರೆಕಗ್ನೈಸೇಷನ್ ಅಲ್ಲ, ಆನ್ಲೈನಲ್ಲಿ ನೀವು ರೆಕಗ್ನೈಸ್ ಆಗಿಬಿಡ್ಬೋದು ಎಲ್ಲ ಕಡೆ. ಸೊ ಅದರಿಂದ ಆ ಒಂದು ರೆಕಗ್ನೈಸೇಷನ್ ತುಂಬ ಚೆನ್ನಾಗಿ ಸಿಗುತ್ತೆ. ನಿಮ್ಮಲ್ಲಿರುವ ಕಲೆ ಅದಕ್ಕೆ ತುಂಬ ಜಾಸ್ತಿ ಮಹತ್ವ ಪಡೆಯಲಿದೆ ಆ ಕಲೆ. ಅದರಿಂದಾಗಿ ನೀವು ತುಂಬ ಮಹತ್ವವನ್ನು ಪಡೆಯಲಿದ್ದೀರಿ, ಪ್ರಾಮುಖ್ಯತೆಯನ್ನು ಪಡೆಯಲಿದ್ದೀರಿ ಅಂತ ಕಂಡು ಬರ್ತಾ ಇದೆ. ಸೊ ಏನಂದರೆ ಒಂದೆರಡು ಕಡೆ ನೀವು ಕೆಲವರಿಗೆ ಗೌರವವನ್ನು ಸೂಚಿಸಬೇಕು. ನೀವು ಅವ್ರ ಮುಂದೆ ಬೆಂಡಾಗ್ಬಿಡಿ ಅಂತ ಹೇಳಲ್ಲ, ಅವ್ರು ಹೇಳ್ದಂಗೆ ಕೇಳಿ ಅವ್ರಿಗೆ ಬಕೆಟ್ ಹಿಡೀರಿ ಅಂತ ಹೇಳಲ್ಲ. ಬಟ್ ಒಂದು ಸ್ವಲ್ಪನಾದರೂ ವ್ಯಕ್ತಿಗಳಿಗೆ, ಸ್ವಲ್ಪ ಹಿರಿಯರಿಗೆ ಗೌರವವನ್ನು ತೋರಿಸಿ, 1-2 ಜನಕ್ಕೆ. ಅವರು ನಿಮ್ಮಲ್ಲಿರುವ ಹಿಡನ್ ಟ್ಯಾಲೆಂಟ್ನ ತಗೊಂಡೋಗಿ ನೋಡಪ್ಪ ಇಂಥ ಟ್ಯಾಲೆಂಟ್ ಇದೆ ಅಂತೇಳಿ ನಿಮಗೊಂದು ಸಮಾಜದಲ್ಲಿ ನಿಮಗೆ ಗುರುತು ಸಿಗುವಂಗೆ, ನಿಮ್ಮನ್ನೆಲ್ಲ ಸಮಾಜ ಗುರುತಿಸುವಂಗೆ ಮಾಡ್ತಾರೆ. ಇದೊಂದು ಅವಕಾಶ ಇದೆ, 4 ಜನ ನಿಮ್ಮನ್ನು ಗುರುತಿಸುವಂಥ ಅವಕಾಶ ಇದೆ. ಅದನ್ನು ದಯವಿಟ್ಟು ಕಳ್ಕೊಬೇಡಿ. ಅದು ಆಗಸ್ಟ್ ತಿಂಗಳಲ್ಲೇ ಇದೆ. ನೀವು ಸಂಗೀತಗಾರರಾಗಿರಲಿ ಅಥವಾ ಬೇರೆ ಏನೇ ಟ್ಯಾಲೆಂಟ್ ಆಗಿರಲಿ, ನಿಮ್ಮಲ್ಲಿ ಅದನ್ನು ತೋರಿಸ್ಕೊಳ್ಳಿ. ಖಂಡಿತವಾಗಿ ಅದು ನಿಮಗೆ ರೆಕಗ್ನೈಸೇಷನ್ ಸಿಗುತ್ತೆ. ನಿಮಗೆ ಪ್ರಯತ್ನ ಮಾಡಿ, ಅದ್ರ ಬಗ್ಗೆ ತಾತ್ಸಾರ ಮಾಡಿ, ಖಂಡಿತವಾಗಿ ಒಳ್ಳೆಯದಾಗಲಿ. 5ನೆಯ ಶುಭ ವಿಚಾರ ವೃಷಭ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮ್ಮ ಸ್ನೇಹಿತ ಇರಬಹುದು, ಬಾಳ ಸಂಗಾತಿ ಇರಬಹುದು, ಅಥವಾ ಬಿಸ್ನೆಸ್ ಪಾರ್ಟ್ನರ್ ಇರಬಹುದು, ಇವರ ಜೊತೆಗೆ ಸ್ವಲ್ಪ ಬಾಂಧವ್ಯ ಚೆನ್ನಾಗಿಟ್ಕೊಳ್ಳಿ ಅಂತ ಎಚ್ಚರಿಕೆ ವಿಚಾರದಲ್ಲಿ ನಾನು ತಿಳಿಸಿದ್ದೆ. ಅವ್ರನ್ನ ತಾತ್ಸಾರ ಮಾಡಬೇಡಿ, ಅವ್ರನ್ನ ಸೈಡ್ ಲೈನ್ ಮಾಡಬೇಡಿ, ತುಂಬ ಇಂಪಾರ್ಟೆಂಟ್ ಅವರು ಅಂತ ನಾನು ಎಚ್ಚರಿಕೆ ವಿಡಿಯೋದಲ್ಲಿ ತಿಳಿಸಿದ್ದೆ. ನೋಡಿಲ್ಲ ಅಂದರೆ ನೋಡಿ, ದಯವಿಟ್ಟು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿದೆ. ಎಷ್ಟು ಇಂಪಾರ್ಟೆಂಟ್ ಅಂತಂದರೆ, ವೃಷಭ ರಾಶಿಯವರು ಆಗಸ್ಟ್ ತಿಂಗಳಲ್ಲಿ ಏನೇ ಸಾಧನೆ ಮಾಡೋದಿದ್ರು ಅಥವಾ ಯಾವುದೇ ಕೆಲಸ ಫುಲ್ಫಿಲ್ ಮಾಡಬೇಕು, ಕೈಯಾಗ ಕೆಲಸ ಯಶಸ್ವಿ ಆಗಬೇಕು ಅಂತಂದರೆ ಅದು ಏನು ಕೆಲಸ ಬೇಕಾದ್ರೂ ಆಗಿರಲಿ, ನಿಮಗೆ ಅವರ ಸಹಾಯ ಅತ್ಯಂತ ಅವಶ್ಯಕವಾಗಿರುತ್ತೆ. ನೀವೊಂದು ಸೈಟ್ ತಗೊಳ್ಳಿ, ನೀವೊಂದು ಮನೆ ಏನೊಂದು ಕೆಲಸಕ್ಕೆ ಕೈ ಹಾಕಿ, ಯಾವುದೊಂದು ವೃತ್ತಿ ಕೆಲಸ ಮಾಡಿ, ಏನೇ ಮಾಡಲಿಕ್ಕೆ ನೀವು ಮಾಡುವ ಪ್ರಯತ್ನಗಳಿದೆಯಲ್ಲ, ಅದರಲ್ಲಿ ಸಕ್ಸಸ್ ರೇಟ್ ನಿಮಗೆ ಬೇಕು ಅಂತಾದರೆ ಕಡ್ಡಾಯವಾಗಿ ನೀವು ನಿಮ್ಮ ಸ್ನೇಹಿತರು, ಬಾಳ ಸಂಗಾತಿ, ಫ್ರೆಂಡ್ಸ್ ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಚೆನ್ನಾಗಿ ಇಟ್ಕೊಂಡ್ರೆ ಕುಜನ ಒಂದು ಸ್ಥಾನ ಏನು ತೋರಿಸ್ತದೆ ಗೊತ್ತಾ? ಅವರ ಸಹಾಯದಿಂದ ನೀವು ಅದ್ಭುತವಾದ ಯಶಸ್ಸನ್ನು ಕಾಣ್ತೀರಿ, ಅದ್ಭುತವಾದ ಸಾಧನೆಗಳನ್ನು ಮಾಡ್ತೀರಿ. ಎಂಥ ಕಷ್ಟ ಬಂದರೂ ನುಗ್ಗಿ ನಡೀತೀರಿ. ಯಾಕಂದರೆ ಬೆನ್ನಿಗೆ ಅವ್ರು ಇರ್ತಾರೆ, ನಿಮ್ಮ ಕಷ್ಟನೆಲ್ಲ ಅವ್ರು ಕ್ಲಿಯರ್ ಮಾಡ್ತಾರೆ ಅಂತ ಕಂಡು ಬರ್ತಾ ಇದೆ. ಆದರೆ ಎಚ್ಚರಿಕೆ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ, ನೀವು ಅವರಿಗೆ ಪ್ರಾಧಾನ್ಯತೆಯನ್ನು ಕೊಡದೆ ಅವ್ರನ್ನ ಸೈಡ್ಲೈನ್ ಮಾಡುವ ಸಾಧ್ಯತೆ ಕೆಲವು ಪ್ರಮಾಣದಲ್ಲಿದೆ. ಸೊ ಅದು ಹಂಗೆ ಆಗದಿರಂಗೆ ನೋಡ್ಕೊಳ್ಳಿ ದಯವಿಟ್ಟು. ಸೊ ಇದೆಲ್ಲದಕ್ಕೂ ಇಂಪಾರ್ಟೆಂಟ್ ಏನಂದ್ರೆ, ನೀವು ದಾರಿ ತಪ್ಪಬಾರ್ದು, ನೀವು ಸರಿಯಾಗಿರಬೇಕು. ಈ ಒಂದು ಶುಭ ವಿಚಾರಗಳು ಚೆನ್ನಾಗಿ ಆಗಬೇಕು ಅಂದರೆ ಪರಿಹಾರಗಳು ಬಹಳ ಮುಖ್ಯ. ಸೊ ಆಗಸ್ಟ್ ತಿಂಗಳು ಅಷ್ಟೇ ಅಲ್ಲ, ಅದಕ್ಕಿಂತ ಮುಂದಿನ ತಿಂಗಳುಗಳಲ್ಲೇ ಆಗಲಿ
ವೃಷಭ ರಾಶಿಯವರ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ವಿಶೇಷವಾಗಿ ನಾವು ವಿಶೇಷವಾದ ದೇವತಾರಾಧನೆ, ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ, ವೀಕ್ಷಕರೇ, ಜುಲೈ 24ನೇ ತಾರೀಕು ಭೀಮನ ಅಮಾವಾಸ್ಯೆ ಪರ್ವದಿನ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ, ಅದು ಮಾಟಮಂತ್ರ ಇರಬಹುದು, ದೃಷ್ಟಿದೋಷ ಇರಬಹುದು, ಶತ್ರುಬಾಧೆ ಇರಬಹುದು, ಅಥವಾ ಉದ್ಯೋಗ ವ್ಯಾಪಾರ ವ್ಯವಹಾರಾದಿ ಕ್ಷೇತ್ರಗಳಲ್ಲಿ, ಮನೆಗಳಲ್ಲಿ ಎಲ್ಲೇ ಆಗಿರ್ಬೋದು, ತುಂಬ ತೊಂದರೆ ಕೊಡ್ತಾ ಇದ್ದಾರೆ ನಿಮಗೆ, ಅದು ನಿಮಗೆ ತುಂಬ ತೊಂದರೆ ಆಗುತ್ತಾ ಇದೆ ಅಂದರೆ ಅದರ ಪರಿಹಾರಕ್ಕೋಸ್ಕರವಾಗಿಯೇ ನಾವು ಶೂಲಿನಿ ದುರ್ಗಾ ಹೋಮವನ್ನು ಮಾಡ್ತಾ ಇದ್ದೇವೆ. ಬಹಳ ಕಾಲ ಆಯಿತು, ಹೋದ ವರ್ಷ ಮಾಡಿದ್ದೆ ಅನ್ಸುತ್ತೆ, ಬಹುಶಃ ಈ 1 ವರ್ಷಗಳ ಮೇಲೆ ಆಗೋಯ್ತೇನೋ. ಶೂಲಿನಿ ದುರ್ಗಾ ಹೋಮ, ಆ ಶೂಲಿನಿ ದುರ್ಗಾ ಹೋಮವನ್ನ ಭೀಮನ ಅಮಾವಾಸ್ಯೆ ದಿವಸ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ಯಾಗಶಾಲೆಯಲ್ಲಿ ಮಾಡಿ ಒಂದು ಅದ್ಭುತವಾದ ವಿಶೇಷವಾದ ತ್ರಿಶೂಲವನ್ನು ಕೊಡ್ತಾ ಇದ್ದೇವೆ. ಹೋದ ವರ್ಷವೂ ಕೊಟ್ಟಿದ್ವಿ, ಈ ವರ್ಷವೂ ಸಹ ಮತ್ತೆ ಕೊಡ್ತಾ ಇದ್ದೀವಿ. ಹಳೆಯ ತ್ರಿಶೂಲ ನಿಮ್ಮಲ್ಲಿ ಇದೆ ಅಂದ್ರೆ ಅದನ್ನೆಲ್ಲರೂ ಹರಿಯೋ ನೀರಿನಲ್ಲೋ ಹೊರಗಡೆ ಎಲ್ಲರೂ ವಿಸರ್ಜನೆ ಮಾಡಿ ಈ ಹೊಸದನ್ನು ಇಟ್ಕೊಳ್ಬಹುದು. ಇಲ್ಲ ನಮ್ಮ ಹತ್ರ ಇಲ್ಲವೇ ಇಲ್ಲ, ನಾವು ಯಾವಾಗೂ ಕೊಟ್ಟಿಲ್ಲ ಅಂದ್ರೆ ಬೇಗ ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಈ ಸ್ಕ್ರೀನ್ ಮೇಲೆ ಕಾಣುವ ವಿಶೇಷವಾದಂತಹ ತ್ರಿಶೂಲನ್ನ ಈ ತರ ನಾವು ಒಂದು ಚಿಕ್ಕ ಬಾಕ್ಸ್, ಸಂಕಲ್ಪ ಸೇವಾ ಪ್ರಸಾದದ ಬಾಕ್ಸ್ ನಲ್ಲಿ ಕಳಿಸ್ಕೊಡ್ತೇವೆ. ಈ ಒಂದು ವಿಶೇಷವಾದಂತಹ ಸ್ಕ್ರೀನ್ ಮೇಲೆ ಕಾಣುವ ತ್ರಿಶೂಲವನ್ನ ನಿಮ್ಮ ದೇವರ ಮನೆಯಲ್ಲಿ ಇಟ್ಕೊಳ್ಬಹುದು ನೀವು, ಅಥವಾ ಬಿಸ್ನೆಸ್ ಮಾಡ್ತಿದ್ರೆ ನಿಮ್ಮ ಅಂಗಡಿ ಕ್ಯಾಶ್ ಬಾಕ್ಸ್ ಗಳಲ್ಲಿ ಇಟ್ಕೊಳ್ಬಹುದು. ಅದೇ ಅಂದ್ರೆ ಆ ದೃಷ್ಟಿಯನ್ನ, ನೆಗೆಟಿವ್ ಅನ್ನ, ಮಾಟಮಂತ್ರಗಳನ್ನ, ಇದನ್ನೆಲ್ಲ ಶತ್ರುಬಾಧೆಗಳನ್ನು ತಡೆಯುತ್ತೆ. ಶೂಲಿನಿ ದುರ್ಗಾ ಹೋಮದಲ್ಲಿ ಅಭಿಮಂತ್ರಿತ ತ್ರಿಶೂಲ. ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಬಹಳ ಪ್ರಮುಖವಾಗಿ ನಾವು ಅವತ್ತು ಭೀಮನ ಅಮಾವಾಸ್ಯೆ ಇರೋದ್ರಿಂದ 2 ದೀಪಗಳನ್ನ ಇಟ್ಟು ಅದರಲ್ಲಿ ಪಾರ್ವತಿ ಪರಮೇಶ್ವರ ಆರಾಧನೆಯನ್ನ ಮಾಡಿ ನಿಮ್ಮ ಸೌಮಾಂಗಲ್ಯ ಅಭಿವೃದ್ಧಿಗೋಸ್ಕರ, ಅಂದ್ರೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು, ಹಾಗೂ ಗಂಡನ ಆಯಸ್ಸು ಅಭಿವೃದ್ಧಿಯಾಗಬೇಕು, ಆರೋಗ್ಯ ವೃದ್ಧಿಯಾಗಬೇಕು ಗಂಡನಿಗೆ ಅನ್ನುವ ಕಾರಣಕ್ಕೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ನೀವು ಮಾಡುವಂಥದ್ದು ಅವತ್ತಿನ ದಿವಸ ಅಲ್ವೇ. ಸೊ ನಾವು ಜ್ಯೋತಿರ್ಭೀಮೇಶ್ವರನ ಒಂದು ವಿಶೇಷವಾದ ಹೋಮವನ್ನೇ ಮಾಡಬೇಕು, ಪಾರ್ವತಿ ಪರಮೇಶ್ವರರ ವಿಶೇಷವಾದ ಹೋಮವನ್ನೇ ಮಾಡಬೇಕು. ಹಾಗೂ ನಿಮಗೆಲ್ಲರಿಗೂ ಸಹ ಒಂದು ವಿಶೇಷವಾದ ಕಂಕಣ, ನೀವೇನು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಿ ಕಂಕಣವನ್ನು ಕಟ್ತಿರಲ್ಲ, ಆ ಕಂಕಣವನ್ನು ನಾವು ಹೋಮವನ್ನೇ ಮಾಡಿ ನಿಮಗೆ ಕೊಡಬೇಕು. ಸೊ ಪ್ರತಿಯೊಬ್ಬ ವಿವಾಹಿತ ಸ್ತ್ರೀ ನಿಮ್ಮ ಯಜಮಾನರಿಗೆ ಕೈಗೆ ಆ ಒಂದು ಕಂಕಣವನ್ನು ಕಟ್ಟಬಹುದು, ಇಲ್ಲ ನೀವು ಸಹ ಕಟ್ಕೊಳ್ಬಹುದು. ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮ ಸಹಿತವಾಗಿ ನಾವು ಜ್ಯೋತಿರ್ಭೀಮೇಶ್ವರ ವ್ರತದ ಒಂದು ಸಂಪೂರ್ಣ ಫಲಕ್ಕೆ ಪಾರ್ವತಿ ಪರಮೇಶ್ವರರ ಒಂದು ಹೋಮ, ಜ್ಯೋತಿರ್ಭೀಮೇಶ್ವರ ಮಂತ್ರ ಹೋಮವನ್ನೇ ಸಹ ನಾವು ಮಾಡ್ತಾ ಇದ್ದೇವೆ. ಅದರ ಒಂದು ವಿಶೇಷ ಅಭಿಮಂತ್ರಿತ ಒಂದು ಕಂಕಣ ದಾರವನ್ನ ನಿಮಗೆ ಕಳಿಸ್ಕೊಡ್ತೇವೆ. ಸೊ ಅದರಿಂದ ಹಲವಾರು ಜನ ಉದ್ಯೋಗ ಅಂತಲೋ, ವ್ಯಾಪಾರ, ಬಿಸಿನೆಸ್ ಇತ್ಯಾದಿ ಹಲವಾರು ಕಾರಣಗಳಿಂದ ಮನೆಯಲ್ಲಿ ಈ ವ್ರತವನ್ನ ಮಾಡ್ಲಿಕ್ಕೆ ಆಗದೆ ಇರತಕ್ಕಂಥವ್ರು ಯೋಚನೆ ಮಾಡಬೇಡಿ. ಅವತ್ತಿನ ದಿವಸ ನಾವೇ ಹೋಮವನ್ನು ಮಾಡಿ ನಿಮಗೆ ಕಂಕಣ ಪ್ರಸಾದಾದಿಗಳನ್ನ ಕಳಿಸ್ಕೊಡ್ತಾ ಇದ್ದೇವೆ. ಅದನ್ನು ಧಾರಣೆ ಮಾಡಿಕೊಂಡು ಹೋಮದ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಣೆಯಲ್ಲಿ ಇಟ್ಕೊಂಡ್ರೆ ಸಾಕು, ನಿಮಗೆ ಆ ಫಲ ಸಿಗ್ತದೆ. ಅಷ್ಟೇ ಅಲ್ಲ, ಸ್ವಯಂವರ ಪಾರ್ವತಿ ಹೋಮವನ್ನು ಸಹ ನಾವು ಅವತ್ತಿನ ದಿವಸ ಮಾಡ್ತಾ ಇದ್ದೇವೆ. ಇಷ್ಟೇ ಅಲ್ಲದೇನೆ, ನಾನು ಆಗಲೇ ವಿಡಿಯೋಗಳು ಕೆಲವಿಷ್ಟು ಮಾಡಿದ್ದೆ, ಇನ್ನು ಕೆಲವಿಷ್ಟು ಮಾಡ್ತೇನೆ. ಕುಜನ ಒಂದು ವಿಶೇಷವಾದಂತಹ ಸಹಸ್ರ ಕುಜ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಜುಲೈ ತಿಂಗಳಲ್ಲಿ ಕುಜ ಕನ್ಯಾ ರಾಶಿಯಲ್ಲಿ ಇರ್ತಾನೆ, ಹಾಗೂ ಮೀನ ರಾಶಿಯಲ್ಲಿ ಆಲ್ರೆಡಿ ಶನಿಗ್ರಹ ಇದ್ದಾನೆ. ಇದನ್ನು ಮಂದಮಂಗಳ ಯೋಗ ಅಂತ ಕರಿತೇವೆ. ಇದರ ರಿಲೇಟೆಡ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ಸಹ ನಾನು ಮುಂದಿನ ದಿನಗಳಲ್ಲಿ ಮಾಡಲಿದ್ದೇನೆ. ಈ ಮಂದಮಂಗಳ ಯುತಿ ಈ ಬಿಸಿ ತುಪ್ಪದ ಥರ, ಉಗಿದ್ರೆ ತುಪ್ಪ ವೇಸ್ಟ್ ಆಗುತ್ತೆ, ಕುಡಿದ್ರೆ ಗಂಡು ಸುಟ್ಟೋಗುತ್ತೆ ಅನ್ನುವ ಪರಿಸ್ಥಿತಿ, ಮಂದಮಂಗಳ ಯೋಗ ಅಂತೀವಿ ನಾವು ಇದನ್ನು. ಸೊ ಇದಕ್ಕೋಸ್ಕರ ವಿಶೇಷವಾಗಿ ಸಹಸ್ರ ಕುಜ ಶಾಂತಿ 1008 ಸಂಖ್ಯೆಯಲ್ಲಿ ಕುಜಗ್ರಹಕ್ಕೆ ಶಾಂತಿ ಹೋಮವನ್ನು ಮಾಡಿ ನಿಮ್ಮೆಲ್ಲರ ಕುಜದೋಷಗಳು ಪರಿಹಾರವಾಗಬೇಕು, ವಿಶೇಷವಾಗಿ ನಿಮಗೆ ಆ ಕುಜನ ಅನುಗ್ರಹ ಸಿಗಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ 1008 ಸಂಖ್ಯೆಯಲ್ಲಿ ಕುಜಗ್ರಹಿ ಹೋಮವನ್ನು ಮಾಡಿ ನಿಮಗೆ ಆ ಅಂಗಾರಮಣಿ ಅನ್ನುವಂಥ ಒಂದು ಮಣಿಯನ್ನು ಸಹ ಕಳಿಸ್ಕೊಡ್ತಾ ಇದ್ದೇವೆ. ಅದು ಸಹ ಈ ಪ್ರಸಾದದ ಬಾಕ್ಸ್ ಅಲ್ಲಿ ಇರಲಿದೆ. ಅಷ್ಟೇ ಅಲ್ಲದೆ ನಾವು ಸ್ವಯಂವರ ಭಾರತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ, ಮಹಾನವಗ್ರಹ ಶಾಂತಿ ಹೋಮಗಳು ಎಲ್ಲದನ್ನೂ ಸಹ ಮಾಡ್ತಾ ಇದ್ದೇವೆ. ಮಂದಮಂಗಳ ಯೋಗ ಅಂದ್ರೆ ಶನಿ ಕುಜ ಎರಡಕ್ಕೂ ಹೋಮ ಮಾಡಬೇಕಲ್ಲ, ಸೊ ಎರಡಕ್ಕೂ ಶಾಂತಿ ಮಾಡ್ತಾ ಇದ್ದೇವೆ. ವಿಶೇಷವಾಗಿ 1008 ಸಂಖ್ಯೆಯಲ್ಲಿ ಕುಜನಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅದೆಲ್ಲವೂ ಸಹ ಒಂದು ಪ್ರಸಾದ ಸ್ವರೂಪದಲ್ಲಿ ಈ ಒಂದು ಪ್ರಸಾದದ ಬಾಕ್ಸ್ ನಲ್ಲಿ ನಿಮಗೆ ಕಳಿಸ್ಕೊಡ್ತೇವೆ. ನಿಮಗೆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ, ಆ ಜ್ಯೋತಿರ್ಭೀಮೇಶ್ವರ ಒಂದು ಹೋಮದಲ್ಲಿ ಅಭಿಮಂತ್ರಣ ಮಾಡಿದ ಕಂಕಣ ದಾರ, ಅದ್ರ ಜೊತೆಗೆ ನಿಮಗೆ ಒಂದು ಶೂಲಿನಿ ದುರ್ಗಾ ಹೋಮದಲ್ಲಿ ಅಭಿಮಂತ್ರಿತ ತ್ರಿಶೂಲ, ಹಾಗೂ ಸಹಸ್ರ ಕುಜ ಶಾಂತಿ ಇತ್ಯಾದಿಗಳಲ್ಲಿ ಅಭಿಮಂತ್ರಿತವಾದಂತಹ ಆ ಅಂಗಾರಮಣಿ, ಕುಜನ ಮಣಿಯನ್ನು ನಿಮಗೆ ಕಳಿಸ್ಕೊಡ್ತಾ ಇದ್ದೀವಿ. ರಿಯಲ್ ಎಸ್ಟೇಟು, ಭೂಮಿ ವ್ಯವಹಾರಗಳು, ಭೂಮಿ ಕೊಂಡುಕೊಳ್ಳೋದು, ಮಾರಾಟ ಮಾಡ್ತಕ್ಕಂಥದ್ದು, ಯಾವುದೇ ರೀತಿಯ ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಸೈಟ್ ತಗೊಳಕ್ ಆಗ್ತಾ ಇಲ್ಲ, ಸೈಟ್ ಸೇಲ್ ಮಾಡಕ್ ಆಗ್ತಾ ಇಲ್ಲ, ಜಮೀನ್
ಜಮೀನು ಖರೀದಿ ಇತ್ಯಾದಿ ಪ್ರಾಬ್ಲಮ್ ಆಗಿದೆ, ಪಿತ್ರಾರ್ಜಿತ ಆಸ್ತಿ, ಭೂಮಿ ವಿಚಾರದಲ್ಲಿ ಸಮಸ್ಯೆ ಆಗಿದೆ, ಯಾವುದೇ ಭೂಮಿ ವಿಚಾರ, ಸ್ವಂತ ಮನೆ, ಬಾಡಿಗೆ ಮನೆ, ಲೀಸ್ ಮನೆ ಎಲ್ಲೇ ಇರಲಿ ಆ ಭೂಮಿಯಲ್ಲಿರುವ ಸಮಸ್ಯೆಗಳು ಪರಿಹಾರವಾಗಬೇಕು, ಕುಜಾನುಗ್ರಹ ಸಿಗಬೇಕು, ಕುಜ ದೋಷಗಳು ಪರಿಹಾರವಾಗಬೇಕು ಅಂತಲೇ ಅಂಗಾರಮಣಿಯನ್ನು ಕೊಡ್ತಾ ಇರುವಂಥದ್ದು. ಕುಜನ ಒಂದು ಉಪರತ್ನವಾಗಿರ್ತದೆ, ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬಹುದು ಒಂದು ಕೆಂಪು ದಾರದಲ್ಲಿ. ಸೊ ಖಂಡಿತವಾಗಿ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನದು ಭೀಮನ ಅಮಾವಾಸ್ಯೆ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸಿಕೊಡಲಿದ್ದೇವೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡಿಕೊಂಡು ಆ ಕಾರ್ಯಕ್ರಮಕ್ಕೆ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಿಡರಂತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಏನಾದರೂ ವಿಶೇಷವಾಗಿ ನನಗೆ ತಿಳಿಸಬೇಕು ಅಂತಿದ್ರೆ ಕಮೆಂಟ್ ಮಾಡಿ. ಖಂಡಿತವಾಗಿ ನಿಮ್ಮೆಲ್ಲರ ಕಮೆಂಟ್ಸ್ಗಳನ್ನು ನಾನು ಓದ್ತಾ ಇರ್ತೇನೆ, ಹಾಗೂ ಅದರಲ್ಲಿ ಏನೇನು ಬೇಕು ಆ ವ್ಯವಸ್ಥೆಯನ್ನು ನಿಮಗೆ ಬೇಕಾದ ಸಹಾಯವನ್ನು ಮಾಡುವಂತಹ ಪ್ರಯತ್ನವನ್ನು ಸಹ ನಾನು ಮಾಡ್ತಾ ಇರ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.